ಗೀತಾ ಗೀತಾ ಓ ಬಂದ್ರಾ? ಅಲ್ಲ ಇದೇನೇ ಬದಲಾವಣೆ? ನಾನು ನಮ್ಮನೆ ಬಂದಿದ್ದೀನ ಅಥವಾ ಬೇರೆಯವ್ರ ಮನೆಗೆ ಏನಾದ್ರು ಹೊರಟು ಹೋಗಿದ್ದೀನ? ಹಾಗೆ ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಹೋದವ್ರು 3 ದಿವಸ ಆದ್ಮೇಲೆ ಬಂದ್ರೆ ಎಲ್ಲ ಹೀಗೆ ಬದಲಾಗೋದು. ಐ ಆಮ್ ಸಾರಿ. ಏನಾಗೋಯ್ತು ಗೊತ್ತಾ, ನನ್ನ ಸ್ನೇಹಿತರು ತುಂಬಾ ಸೀರಿಯಸ್. ಡಾಕ್ಟರ್ ತೋರಿಸ್ತೆ, ಚೆಕಪ್ ಮಾಡಿಸ್ತೆ. ಅಲ್ಲ ಇದೇನಿ ಫ್ಯಾನ್, ಫರ್ನಿಚರ್, ಫ್ರಿಡ್ಜ್. ಅಜ್ಜಿ ಬಂದಿದ್ರು. ಹೌದೇನಾ? ಅಮ್ಮನಿಗೆ ಮೈ ಹುಷಾರಿಲ್ಲ, ನನ್ನನ್ನು ತಪ್ಕೊಂಡು ಹತ್ತು ಬಿಟ್ರು. ಡ್ಯಾಡಿನೂ ಅಷ್ಟೇ ತುಂಬಾ ಚೇಂಜ್ ಆಗಿಬಿಟ್ಟಿದ್ದಾರೆ. ನಿಮ್ಮನ್ನ ಎಷ್ಟು ಕೇಳಿದ್ರು ಗೊತ್ತಾ? ಪಾಪ ಅವರೇನೋ ಒಳ್ಳೆಯವರೇ, ಆಗ ನಮ್ಮ ಟೈಮ್ ಕೆಟ್ಟದಾಗಿತ್ತು ಅಷ್ಟೇ. ಒಟ್ಟಿನಲ್ಲಿ ಹೇಗೋ ತಂದೆ ತಾಯಿಗಳಿಂದ ನೀನ್ ದೂರ ಆಗೋದಕ್ಕೆ ನಾನು ಕಾರಣ ಅನ್ನೋದೊಂದು ನೋವಿತ್ತು. ಇವತ್ತದು ಪರಿಹಾರ ಆಯ್ತು. ಐ ಆಮ್ ವೆರಿ ಹ್ಯಾಪಿ. ಡ್ಯಾಡಿ ಹೇಳಿದ್ದಾರೆ ನಿಮಗೊಂದು ಕಾರ್ ಬುಕ್ ಮಾಡಿದಾರಂತೆ. ನನಗ, ನನ್ನ ಮಗನಿಗ? ನಿಮಗೆ. ನನಗೆ? ನಾನಿನ್ಮೇಲೆ ಕಾರ್ಗಿನಲ್ಲೆಲ್ಲ ಓಡಾಡೋದಿಲ್ಲ, ನಾನು ಹೆಲಿಕಾಪ್ಟರ್ ನಲ್ಲೇ ಓಡಾಡೋದು. ಯಾಕೆ ಗೀತಾ, ನಾನೊಂದ್ ಮಾತು ಹೇಳಿದ್ರೆ ಕೋಪ ಮಾಡ್ಕೊಳಲ್ಲ ತಾನೆ? ಏನ್ ಹೇಳಿ? ಈ 4-5 ವರ್ಷಗಳು ನಾವು ಸುಖವಾಗಿರ್ಲಿಲ್ವಾ? ಇಲ್ಲ ಅಂತ ಯಾರು ಹೇಳಿದ್ರು? ಅಲ್ಲ, ಈ ಫ್ಯಾನು, ಫ್ರಿಡ್ಜು, ಈ ಯಾವ ಸೌಕರ್ಯವೂ ಇಲ್ಲದೆ ನಾವು ಸುಖವಾಗಿದ್ವಿ ಅಂದ ಮೇಲೆ ಇವೆಲ್ಲ ನಮಗೆ ಆತಕ್ ಬೇಕು. ಯಾಕೆ ಬೇಕು? ಇನ್ನೂ ಹೆಚ್ಚು ಸುಖ ಸಂತೋಷ ಪಡೋಕೆ. ಸುಖ ಸಂತೋಷ ಫ್ಯಾನ್ ನಲ್ಲೂ ಬೀರುನಲ್ಲೂ ಇದೆಯೇನೋ? ಇದ್ದದ್ರಲ್ಲಿ ತೃಪ್ತಿ ಪಡೋದ್ರಲ್ಲಿದೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದ್ರಲ್ಲಿದೆ. ಈಗ ನೀವೇನ್ ಹೇಳ್ತಿದ್ದೀರಿ? ಗೀತಾ, ನಾನು ಹೇಳೋದಿಷ್ಟೇ. ಇದು ನಿನ್ನ ಮನೆ. ಈ ಮನೆಗೆ ನಿಮ್ಮ ತಂದೆ ತಾಯಿಗಳು ಯಾವಾಗ ಬೇಕಾದ್ರೂ ಬರಬಹುದು, ಹೋಗಬಹುದು. ಹಾಗೆ ಅವ್ರ ಮನೆಗೆ ನೀನ್ ಯಾವಾಗ ಬೇಕಾದ್ರೂ ಹೋಗಬಹುದು, ಬರಬಹುದು. ಅದಷ್ಟಿದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ಅವ್ರು ಕೊಡೋ ಯಾವುದೇ ಒಡವೆ ವಸ್ತು ಯಾವ್ದಾದ್ರೂ ಅಷ್ಟೇ, ಅದನ್ನ ತಗೋಬಾರ್ದು. ಕೊಟ್ಟಿದ್ದನ್ನ ಬೇಡ ಅಂದ್ರೆ ನಮ್ಮ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಳ್ಳೋದಿಲ್ವೇನು? ಕೊಟ್ಟಿದ್ದನ್ನೆಲ್ಲ ತಗೊಳ್ತಾ ಹೋದ್ರೆ ನಿನ್ನ ಗಂಡನಿಗೂ ಬೇಜಾರಾಗೋದಿಲ್ವೇನು? ನೊಂದ್ಕೋಬೇಡ, ಯೋಚನೆ ಮಾಡು, ಯೋಚನೆ ಮಾಡು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಿಸ್ಟರ್ ವಸಂತ್, ನಾವು ಕೇಳಿದ ನ್ಯೂಸ್ ನಿಜಾನಾ? ಯಾವ ನ್ಯೂಸ್? ನಿಮಗೂ ನಿಮ್ ಫಾದರ್ ಇನ್ ಲಾಗೂ ಕಾಂಪ್ರಮೈಸ್ ಆಯ್ತಂತೆ. ಅಫ್ಕೋರ್ಸ್. ಹಾಗ ಕೇಳೋದು ಭಾಗ್ಯದ ಬಾಗಲ್ ತೆಗೀತಂತೆ, ಹೌದಾ ಅಂತ ಕೇಳಬೇಕು. ನೀವು ಲಕ್ಕಿ ಮ್ಯಾನ್ ಮಿಸ್ಟರ್ ವಸಂತ್. ಅವ್ರಿಗೂ ಒಬ್ಳೇ ಮಗಳು, ಇರೋ ಆಸ್ತಿ ಇನ್ಯಾರ್ಗ್ ಹೋಗುತ್ತೆ? ಹಾಗಲ್ಲ ಕಣಯ್ಯ, ನಮ್ ವಸಂತು ಇನ್ಶೂರೆನ್ಸ್ ಏಜೆಂಟು ಮರಿ. ಇವತ್ತಲ್ಲ ನಾಳೆ ಲಕ್ಷಾಂತರ ರೂಪಾಯಿ ಮೆಚೂರ್ ಆಗುತ್ತೆ ಅಂತಾನೆ ಲವ್ ಪ್ರೀಮಿಯಂ ಮಾಡಿದ್ರು. ಸರ್, ನೀವು ಯಾರು ಹೇಳ್ತಾ ಇದ್ದೀರಿ? ಹಲೋ, ಏನ್ ಮಾಡ್ತಿದ್ಯಾ ಡ್ಯಾಡಿ? ಶ್ಯಾಮ್, ಎಲ್ಲಿಂದ ಮಾತಾಡ್ತಿದ್ದೀನಿ ನೀನು? ಮನೆಯಿಂದ. ನಿಮ್ಮ ಅಜ್ಜಿ ಮನೆಯಿಂದನಾ? ಇಲ್ಲ, ನಮ್ಮ ಮನೆಯಿಂದ ಫೋನ್ ಮಾಡ್ತಿದ್ದೀನಿ ಡ್ಯಾಡಿ. ನಮ್ಮನೆ ನೀವು ಹೊಸ್ಕೊಂಡ್ ಬಂದಿದೆ ಡ್ಯಾಡಿ, ಹಸಿರ್ದು. ನಂಬರ್ 2 3 5 6 6. ನೀನು ಸಲ ನನಗೆ ಫೋನ್ ಮಾಡ್ತೀಯಾ? ಏನಿದೆಲ್ಲ ಯಾರು ಕಳಿಸುತ್ತ? ನಮ್ ಡ್ಯಾಡಿ ಕಳ್ಸಿರೋದು. ಒಂದು ನಿಡಿಸ್ಕೊಡುದು ತಗೊಂಡೋ. ಸರ್, ನೀವೇನ್ ನನಗೆ ಅವಮಾನ ಮಾಡ್ಬೇಕು ಅಂತಿದ್ದೀರಾ? ಈಗ ಕಳ್ಸಿ ಸಾಮಾನೆಲ್ಲ ವಾಪಸ್ ಮಾಡ್ತಿದ್ದೀರಾ? ಡ್ಯಾಡಿ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಓಹೋ, ನಿಮ್ಮ ಡ್ಯಾಡಿ ನೊಂದ್ಕೋತಾರೆ ಅಂತ ಇವತ್ತು ಗೊತ್ತಾಯ್ತಾ ನಿನಗೆ?
ನಿನಗೆ ಅವಮಾನ ಆಯ್ತಾ? ಗೀತಾ, ನಾನ್ ನಿನ್ನ ಗಂಡ, ಬಾಳೆಲ್ಲ ನಿನ್ ಜೊತೆಲಿರ್ಬೇಕಾದವನು. ನನ್ನ ಮನಸ್ಸಿಗೆ ನೋವಾಗುವಂತಹ ಕೆಲಸ ನೀನ್ ಮಾಡಬಾರ್ದು, ಹೌದಾ? ಅಂತ ಕೆಲಸ ನಾನೇನ್ ಮಾಡಿದೀನಿ ಈಗ? ಇದಕ್ಕಿಂತ ಇನ್ನೇನಾಗ್ಬೇಕಾಗಿದೆ? ದಿನಕ್ಕೊಂದೊಂದು ಸಾಮಾನು ಹೆಚ್ಚುತ್ತಾ ಇದೆ ಈ ಮನೆಯಲ್ಲಿ. ಇದೆಲ್ಲ ನನಗೆ ಹಿಡಿಸೋದಿಲ್ಲ ಅಂತ ಅವತ್ತೇ ಹೇಳಲಿಲ್ಲ ನಿನಗೆ? ನಿನಗೇನಾಗ್ಬೇಕು ಅಂತ ಅನ್ನೋದನ್ನ ನನ್ ಕೇಳು, ನನ್ನ ಶಕ್ತಿ ಮೀರಿ ತಂದು ಕೊಡ್ತೀನಿ. ನಮ್ಮಪ್ಪನಿಗೆ ನಾನೊಬ್ಳೆ ಮಗಳು, ಇರೋ ಆಸ್ತಿನೆಲ್ಲ ಯಾರು ಕೊಡ್ಬೇಕು? ಇದೆಯಲ್ಲ ಎಷ್ಟೋ ಅನಾಥಾಶ್ರಮಗಳು, ಧರ್ಮ ಸಂಸ್ಥೆಗಳು ಕೊಡ್ಲಿ. ನಾನೇ ನಿಮ್ಮ ಅಪ್ಪನ ಆಸ್ತಿ ನೋಡಿ ನೀನ್ ಮದುವೆ ಮಾಡ್ಕೊಂಡ ಇಲ್ವಲ್ಲ? ಗೀತಾ, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು, ಸಂಪಾದನೆ ಮಾಡಬೇಕು, ಅದರಿಂದ ನೀನು ಬದುಕಬೇಕು. ಬೇರೆಯವ್ರ ಸಹಾಯದಿಂದ ನಾವು ಬದುಕಬಾರದು. ನಾಳೆ ದಿನ 4 ಜನ ನನ್ನ ಕಡೆ ಕೈ ತೋರಿಸಿ ಮಾವನ ಹಣದಿಂದ ಕಣೋ ಇವ್ರು ಬದುಕ್ತಾ ಇರೋದು ಅಂದ್ರೆ ಎಷ್ಟು ಕೇವಲ, ಎಷ್ಟು ಅವಮಾನ, ಎಷ್ಟು ಅಸಹ್ಯ. ನಾವು ಬದುಕ್ತಾ ಇರೋದು ನಮಗೋಸ್ಕರ, 4 ಜನಕ್ಕೋಸ್ಕರ ಅಲ್ಲ. ಆಹಾ, ನಾವು ಕಾಡ್ನಲ್ಲೆಲ್ಲ ಬದುಕ್ತಾ ಇರೋದು 4 ಜನಗಳ ಮಧ್ಯೆ. ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋ. ಯಾಕೆ ಸುಮ್ಮನೆ ಸುತ್ತಿ ಬೆಳೆಸಿ ಮಾತಾಡ್ತೀರಿ? ನಮ್ಮ ಮಮ್ಮಿ ಡ್ಯಾಡಿ ಬಂದು ಹೋಗೋದು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿ, ಇವತ್ತಿಂದ ನಿಮ್ ಮನೆಗ್ ಬರ್ಬೇಡ ಅಂತ ಹೇಳ್ಬಿಡ್ತೀನಿ. ಯಾಕೆ ಇಲ್ಲಿದ್ದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಹುಚ್ಚ ಬಟ್ಟೆ ಮಾತಾಡ್ತಾ ಇದ್ದೀಯಾ? ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಯೋಚನೆ ಮಾಡುವಷ್ಟು ತಾಳ್ಮೆ ಕೂಡ ನಿನಗಿಲ್ವೇ? ಏನಾಗಿದೆ ನಿನ್ನ ಬುದ್ಧಿಗೆ? ಇಷ್ಟೇನ ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ದು? ಛೇ ಛೇ, ನೀನ್ ಈ ತರ ಬದಲಾಯಿಸ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ. ಬಂದೆ. ನೀವೇನು ವಸಂತ್ ಕುಮಾರ್? ಹೌದು. ಇಲ್ಲೊಂದು ಸೈನ್ ಹಾಕಿ. ಗೀತಾ, ಗೀತಾ, ನಾನು Start immediately, Sudha. ಏನ್ ಡಾಕ್ಟ್ರೆ? ವೆರಿ ಸಾರಿ ಮಿಸ್ಟರ್ ವಸಂತ್, ಪೇಷಂಟ್ ಕಂಡೀಷನ್ ಬಹಳ ಬ್ಯಾಡ್ ಆಗಿದೆ. ಅವ್ರ ಕಾಯಿಲೆ ಬೇಗ ಪೂರ್ತಿ ವಾಸಿ ಆಗ್ಬೇಕಾದ್ರೆ ತಕ್ಷಣ ಹಾರ್ಟ್ ಆಪರೇಷನ್ ಮಾಡ್ಲೇಬೇಕು. ಅದಕ್ಕೆ ಈಗಲೇ ನೀವು ವೆಲ್ಲೂರ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅಲ್ಲಿ ಡಾಕ್ಟರ್ ಮ್ಯಾಥ್ಯೂ ಅಂತ ಇರ್ತಾರೆ, ಅವ್ರಿಗೊಂದು ಕಾಗದ ಕೊಡ್ತೀನಿ, ಅದನ್ನ ತೋರಿಸಿ ಅವ್ರೆಲ್ಲ ಸರಿಯಾಗಿ ನೋಡ್ಕೋತಾರೆ. ಆಗ್ಲಿ. ಡೋಂಟ್ ವರಿ. ಸರಿ, ಆಫೀಸಿಗೆ ಬಂದ್ಬಿಡಿ, ಲೆಟರ್ ಬರ್ದಿಟ್ಟಿರ್ತೀನಿ, ಕಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಣ್ಣು ತಂದ್ಬಿಡ್ತೀನಿ. ಎಷ್ಟಮ್ಮ ಹಣ್ಣು? ಡಜನ್ 3 ರೂಪಾಯಿ. ಸುಧಾ, ಬ್ಯಾಗ್ ತಗೊಂಡು
ಗಂಟೆಗಳು ಬೇಕಾಗಬಹುದು. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ಯಾಕೆ ಸುಧಾ ಹೆದರಿಕೆ? ನಾನಿಲ್ವಾ? ಎಷ್ಟಮ್ಮ ಹೂವು? 2 ರೂಪಾಯಿ. 2 ರೂಪಾಯಿ. ಮಿಸ್ಟರ್ ವಸಂತ್, ನಿಮ್ ಪೇಷಂಟ್ಗೆ ತಕ್ಷಣ ಹಾರ್ಟ್ ಆಪರೇಷನ್ ಮಾಡಬೇಕು. ಅದಕ್ಕೆ ತುಂಬಾ ಬ್ಲಡ್ ಬೇಕಾಗುತ್ತೆ. ಅದು ಅಲ್ಲದೆ ಹಣ ಕೂಡ ತುಂಬಾ ಖರ್ಚಾಗುತ್ತೆ. ಖರ್ಚಾಗ್ಲಿ, ನಾನು ರೆಡಿ ಆಗಿದ್ದೀನಿ. ಬೇಗ ಆಪರೇಷನ್ ಮಾಡ್ಬಿಡಿ. ಓಕೆ, ಹಾಗಾದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಆಪರೇಷನ್. ಓಕೆ, ಥ್ಯಾಂಕ್ ಯು. ಅವ್ರೇನೆ ಅಥವಾ ಅವರು ಅಂತ ಬೇರೆ ಯಾರನ್ನ ನೋಡ್ಕೊಂಡು ಹೇಳ್ತಾ ಇದ್ಯಾ? ಸರಿಯಾಗಿ ನೋಡ್ದೇನೆ? ದೇವ್ರಣಿಗೂ ಅವ್ರೇ ಕಂಡ್ರವ. ಅವ್ರುನು ಇನ್ನೊಂದ್ ಹೆಣ್ಣುನು ಅಣ್ಣನ ಅಂಗಡಿಗೆ ಹೋಗಿ ಹಣ್ಣು ತಗೊಂಡು ಅದ್ಯಾವ್ದೋ ಊರಿಗೆ ಕಾನಲ್ಲಿ ಹೊಂಟೋದ್ರು ಕಣವ. ಆ ಹೆಣ್ಣು ನಂಗೆ ಯಾಕೋ ತುಂಬಾ ಭಯ ಆಯ್ತದಂದ್ರೆ ನಿಮ್ ಮಳಿಯವರು ನಾನಿನ್ವೆಸುದ ಜೊತೆಯಾಗೆ ಅಂತಿದ್ರು. ಅಯ್ಯೋ, ಈ ಮನುಷ್ಯನ್ಗೆ ಯಾಕೆ ಈ ಬುದ್ಧಿ ಬಂತು? ಹೋಗ್ಲಿ ಬಿಡು, ಮರ್ತು ಕೂಡ ಈ ಮಾತನ್ನ ಯಾರ ಮುಂದೆ ಆಡ್ಬೇಡ. ಪಾಪ, ಈ ಮಾತು ಗೀತನ ಕಿವಿ ಬಿದ್ರೆ ಅವಳು ಎದೇನೆ ಹೊಡೆದು ಹೋಗ್ಬಿಡುತ್ತೆ. ಹಲೋ ಗೀತಾ. ನಿಮ್ಮನ್ನೊಂದು ಮಾತು ಕೇಳ್ಬೇಕು. ನನಗೆ ಟೈಮ್ ಇಲ್ಲ, ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ಮಾತಾಡೋಣ. ನಿಮ್ಮ ಅರ್ಜೆಂಟ್ ನನಗೆ ಗೊತ್ತಿದೆ. 2 ಮಾತು ನೇರವಾಗಿ ಕೇಳ್ತೀನಿ, ನೇರವಾಗಿ ಉತ್ತರ ಹೇಳ್ಬಿಡಿ. ಅದೇನ್ ಹೇಳ್ಬೇಕು ಬೇಗ ಹೇಳ ಮುಗಿಸು ಪ್ಲೀಸ್. ನ್ಯಾಯ ಅನ್ನೋದು ಗಂಡಸ್ಗಾಗ್ಲಿ ಹೆಂಗಸ್ಗಾಗ್ಲಿ ಒಂದೇ ತಾನೆ? ಹೌದು. ಹೆಂಡತಿ ತನ್ನ ಗಂಡನಿಗೆ ದ್ರೋಹ ಮಾಡಿ ಇನ್ನೊಬ್ಬನ ಸಹವಾಸ ಮಾಡಿದ್ರೆ ಗಂಡ ಅದವನು ಏನ್ ಮಾಡ್ಬೇಕು? ಜೈಲ್ ಹೋಗೋದಕ್ಕೆ ಸಿದ್ಧವಾಗಿದ್ರೆ ಅವಳ ಕುತ್ತಿಗೆನ ಕತ್ತರಿಸಿ ಹಾಕಬೇಕು. ಇಲ್ಲ ಅಂದ್ರೆ ಅವಳ ಸಹವಾಸನೆ ಬೇಡ ಅಂತ ದೂರ ಹೊರಟು ಹೋಗ್ಬೇಕು. ಅಕಸ್ಮಾತ್ ಗಂಡ ಆದವನ ಹೆಂಡತಿಗೆ ಅಂಥ ದ್ರೋಹ ಮಾಡಿದ್ರೆ? ಅದೇ ಉತ್ತರನೇ. ಸಹನೆ ಇದ್ರೆ ಜೊತೆಲಿರಬಹುದು, ಇಲ್ಲ ಅಂದ್ರೆ ದೂರ ತಳ್ಳಿ ಅವಳ ದಾರಿ ಅವಳು ನೋಡ್ಕೋಬಹುದು. ಈಗ ನಾನೇನ್ ಮಾಡ್ಲಿ? ಕಟ್ಕೊಂಡು ಹೆಂಡತಿಗೆ ದ್ರೋಹ ಮಾಡ್ತಿರೋಂತ ಮನುಷ್ಯನ ಜೊತೆಲಿ, ಮೃಗದ ಜೊತೆಲಿ ಬಾಳ್ವೆ ಮಾಡಬಹುದಾ? ಅಂದ್ರೆ ತಮ್ಮ ಮಾತಿನ ಅಭಿಪ್ರಾಯ ಆ ಮನುಷ್ಯ ಜಾತಿ ಮೃಗ ನಾವೇ ಅಂತ ತಿಳ್ಕೋಬಹುದಾ? ತಿಳುವಳಿಕೆ ಇದ್ರೆ ತಿಳ್ಕೋಬಹುದು. ಯಾಕೋ ನಿನ್ನ ನಾಲಿಗೆ ಬಹಳ ಹರಿತವಾಗ್ತಾ ಇದೆ. ಅದರ ತಿವತನ ತಡ್ಕೊಳ್ಳೋಷ್ಟು ಶಕ್ತಿ ನನಗಿಲ್ಲ. ಅದೇನ್ ಹೇಳ್ಬೇಕು ಅಂತ ಇದೆಯೋ ನೇರವಾಗಿ ಹೇಳು. ಇಲ್ಲದನ್ನ ಪಗಳಿ ನಿನ್ನ ನಾಲ್ಗೆನ ಹೊಲಸು ಮಾಡ್ಕೋಬೇಡ. ಹೊಲಸು ಮನುಷ್ಯನ ಕೈ ಹಿಡಿದ ಮೇಲೆ ನಾಲಿಗೆ ಹೊಲಸಾಗ್ದಲೇ ಪವಿತ್ರವಾಗಿರುತ್ತಾ? ಗೀತಾ, ಯಾಕೆ ಕೂಕೋತೀರಾ ಮಿಸ್ಟರ್ ವಸಂತ್? ಮಧ್ಯರಾತ್ರಿಯಲ್ಲಿ ಬಾ ಅಂತ ಟೆಲಿಗ್ರಾಮ್ ಕೊಟ್ಟು ಕರೆಸ್ಕೊಂಡಲ್ಲ, ಯಾರು ಆಸುಧ? ಬ್ಯಾಂಗ್ಳೂರ್ ಹಣ್ಣಂಗಡಿ ಹತ್ರ ಓಲಾಡ್ಕೊಂಡು ಓಡಾಡ್ತಿದ್ಲಲ್ಲ, ಯಾರು ಆಸುಧ? ಗೀತಾ, 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 ನೀನೊಬ್ಳು ದೊಡ್ಡ ಮನೆತನದವಳು, ಸುಸಂಸ್ಕೃತರು, ವಿದ್ಯಾವಂತರು ಅಂತ ತಿಳ್ಕೊಂಡಿದ್ದೆ. ಛೇ 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 ಛೇ, ನಿನ್ನಲ್ಲಿಂಥ ಸಂಕುಚಿತವಾದ ಭಾವನೆ ಇದೆ ಅಂತ ನಾನು ಕನಸು ಮನಸ್ಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ. ಯಾರು ಅಂತ ತಿಳ್ಕೊಂಡಿದ್ದೆ ಅವಳನ್ನ? ಯಾರು ಅಂತ ತಿಳ್ಕೊಂಡಿದ್ದೆ ಅವಳನ್ನ? ಅವಳು ನನ್ನ ಬಾಲ್ಯ ಸ್ನೇಹಿತ, ನನ್ನ ಆತ್ಮ ಸ್ನೇಹಿತನ ಹೆಂಡತಿ. ಅವನೆಂತ ಸ್ನೇಹಿತನೇ? ಹೆಂಡತಿನ ಸೋಲಾಗೋದಕ್ಕೆ ಬಿಟ್ಟು ನಿಮಗೆ ತಲೆ ಹಿಡಿತ. ಇನ್ನೊಂದು ಸಲ ಇಂಥ ಮಾತಾಡದೆ ಅಂದ್ರೆ ನಾನು ಕಟಕನಾಗಬೇಕಾಗತ್ತೆ. ಹುಷಾರ್ ಹುಷಾರ್.